ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜನ್ಸಿ ಏನ್ ಮಾಡಬಹುದು ಅನ್ನೋದನ್ನ ಕಳೆದ ತಿಂಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ತೋರಿಸ್ಕೊಡ್ತು. ಅಂಥ ದುರಹಂಕಾರಿ ನರೇಂದ್ರ ಮೋದಿನೇ ಮಂಡಿಯೂರಬೇಕಾಯ್ತು, ತನ್ನ ಮಂತ್ರಿಯಿಂದ ರಾಜೀನಾಮೆ ಪಡ್ಕೊಳ್ಬೇಕಾಯ್ತು. ಅಂಥ ಜೆನ್ಸಿ ಪವರ್ ಅನ್ನ ಇನ್ನೂ ಸಹ ಸಾಕಷ್ಟು ಜನ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಅಂತಹದೇ ಒಂದು ಟೆಸ್ಟ್ ಅನ್ನ ಮಾಡಕ್ಕೆ ಹೋಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು ಆಗಿರುವಂತಹ ಪ್ಲಸ್ ರಾಜ್ಯಸಭೆಯಿಂದ ಬಿಜೆಪಿಯ ಎಂಪಿ ಆಗಿರುವಂಥವನು ಥರ 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 ಪತರುಗುಟ್ಟೋಗುವಂತಹ ಸನ್ನಿವೇಶಕ್ಕೆ ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಸೈಲೆಂಟ್ ಆಗಿ ತನ್ನ ಉಗುಳನ್ನ ತಾನೇ ನೆಕ್ಕಿದ ರೀತಿಯಲ್ಲಿ ಸರೆಂಡರ್ ಆಗಿದ್ದಾನೆ. ಸೊ ಏನ್ ನಡೀತು ಇದು? ಆಕ್ಚುಲಿ ಒಂದು ಯೂನಿವರ್ಸಿಟಿಯ ಘಟಿಕೋತ್ಸವ, ಕಾನ್ವೊಕೇಶನ್, ಪದವಿ ಪ್ರದಾನ ಸಮಾರಂಭಕ್ಕೆ ಸಿಜೆಐ ಅವರನ್ನ ಆಹ್ವಾನಿಸಿದ ಹಿನ್ನೆಲೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಅದನ್ನ ಬಹಿಷ್ಕರಿಸಿದ್ರು. ನಾವು ತಗೊಳ್ಳಲ್ಲ. ಸಿಜೆಐ ನಮ್ಮನ್ನ ಕಾಕ್ರೋಚ್ ಅಂತ ಕರೆದಿದ್ದಾರೆ, ಪ್ಯಾರಸೈಟ್ ಅಂತ ಕರೆದಿದ್ದಾರೆ, ಲಾಠಿ ಚಾರ್ಜ್ ವಿಡಿಯೋಗಳನ್ನ ನೋಡೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರ ಕೈಯಿಂದ ತಗೊಳ್ಳಲ್ಲ ಅಂದಿದ್ದಕ್ಕೆ ಇವನೇನೋ ದೊಡ್ಡದಾಗಿ ಮಾಡೋಕೆ ಹೋದ. ಆ ಮಕ್ಕಳ ಭವಿಷ್ಯನ ಹಾಳು ಮಾಡ್ತೀನಿ ನಾನು, ಒಬ್ಬರಿಗೂ ಸಹ ಲಾಯರ್ ಆಗೋದಕ್ಕೆ ಬಿಡೋದಿಲ್ಲ ನಾನು ಅಂತ ಆ ವಿದ್ಯಾರ್ಥಿಗಳನ್ನ ಕೆಣಕಿ ಸರಿಯಾಗಿ ಪೆಟ್ಟು ಬೀಳಿಸ್ಕೊಂಡಿದ್ದಾನೆ. ಕೊನೆಗೆ ಅವನೇ ದುಂಬಾಲು ಬಿದ್ದು ಅಯ್ಯೋ ನಂದು ತಪ್ಪಾಗೋಯ್ತು ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿ ತೊಲಗಿದ್ದಾನೆ. ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ, ಪೂರ್ತಿ ವಿಡಿಯೋವನ್ನು ನೋಡಿ. ಸೊ ಹೈದರಾಬಾದ್ನಲ್ಲಿರುವಂತಹ ನಲ್ಸಾರ್ ಲಾ ಯೂನಿವರ್ಸಿಟಿ, ಅದು LLB ಮತ್ತು ಕಾನೂನಿನ ವಿದ್ಯಾರ್ಥಿಗಳಿಗಾಗಿ ಇರುವಂತಹ ಯೂನಿವರ್ಸಿಟಿ, ಅದರ ಘಟಿಕೋತ್ಸವವನ್ನು ಆಚರಿಸೋದಿತ್ತು. ಅಂದ್ರೆ ಪದವಿ ಪ್ರಮಾಣವನ್ನ ಕೊಡುವಂತಹದ್ದು, ಕಾನ್ವೊಕೇಶನ್ ಅಂತ ಏನ್ ಕರೀತಾರೆ. ಆ ಕಾರ್ಯಕ್ರಮಕ್ಕೆ ಆ ಯೂನಿವರ್ಸಿಟಿ ಸಿಜೆಐ ಸೂರ್ಯಕಾಂತ್ ಅವರನ್ನ ಕರೀತು. ಸಿಜೆಐ ಸೂರ್ಯಕಾಂತ್ ಅವರನ್ನ ಕರೆದ ತಕ್ಷಣನೇ ವಿದ್ಯಾರ್ಥಿಗಳಿಂದ ಪ್ರತಿರೋಧ ಬಂತು. ನಾವು ಸಿಜೆಐ ಕೈಯಿಂದ ಪದವಿಯನ್ನ ಸ್ವೀಕರಿಸೋದಿಲ್ಲ. ಯುವ ಜನತೆಯನ್ನ ಕಾಕ್ರೋಚ್ ಅಂತ ಜರಿದಂತಹ, ಪ್ಯಾರಾಸೈಟ್ ಎಂದು ಕರೆದಂತಹ ಮತ್ತು ಜಂತರ್ ಮಂತರ್ನಲ್ಲಿ ನಡೆದಂತಹ ಪೊಲೀಸರ ಕ್ರೌರ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ ನೋಡಿ ವಿಡಿಯೋ ಸಾಕ್ಷಿಗಳೇ ಇದೆ ಅಂತ ಹೇಳಿದಾಗ ಆ ವಿಡಿಯೋಗಳೆಲ್ಲ ನೋಡೋದಕ್ಕೆ ನಮಗೆ ಸಮಯಾವಕಾಶ ಇಲ್ಲ, ಟೈಮ್ ಇಲ್ಲ ನಮ್ಮ ಹತ್ರ ಇಂಥದಕ್ಕೆಲ್ಲ ಅಂತ ಹೇಳಿದಂತಹ ಸಿಜೆಐ ಸೂರ್ಯಕಾಂತ್ ಅನ್ನುವಂತಹ ವ್ಯಕ್ತಿಯಿಂದ ನಾವು ಪದವಿಯನ್ನ ಸ್ವೀಕರಿಸೋದಿಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಪಟ್ಟು ಹಿಡಿದ್ರು. ಅಲ್ಲಿನ ಉಪಕುಲಪತಿಗಳಿಗೆ ಮತ್ತೆ ಮತ್ತೆ ಮನವಿ ಮಾಡಿಕೊಂಡ್ರು, ಬದಲಾಯಿಸಿ, ಚೀಫ್ ಗೆಸ್ಟ್ ಅನ್ನ ಬದಲಾಯಿಸಿ, ನಾವು ಅವ್ರ ಕೈಯಲ್ಲಿ ಪದವಿ ಪಡೆದುಕೊಳ್ಳೋದಿಲ್ಲ ಅಂದ್ರೆ ಪಡೆದುಕೊಳ್ಳೋದಿಲ್ಲ ಅಂತ. ಸುಮಾರು 6 ಸಲ ಮನವಿ ಮಾಡಿದ್ದಾರೆ, ಲಿಖಿತ ರೂಪದಲ್ಲಿ ಮನವಿ ಕೊಟ್ಟಿದ್ದಾರೆ. ಬೇಡ ಸಿಜೆಐ ಸೂರ್ಯಕಾಂತ್ ಇಲ್ಲಿಗೆ ಬರೋದು, ನಾವು ಸಹಕರಿಸೋದಿಲ್ಲ, ಪದವಿ ಸ್ವೀಕರಿಸೋದಿಲ್ಲ ಅಂತ. ಆದ್ರೂ ಪಟ್ಟು ಹಿಡಿದ ರೀತಿಯಲ್ಲಿ ಆ ಯೂನಿವರ್ಸಿಟಿ ಇಲ್ಲ 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 ಇಲ್ಲ, ಅವರೇ ಚೀಫ್ ಗೆಸ್ಟ್, ಅವರೇ ನಿಮಗೆ ಪದವಿ ಪ್ರಮಾಣ ಪತ್ರಗಳನ್ನ ಕೊಡೋದು ಅಂತ. ಹಾಗಾದ್ರೆ ನಾವು ತಗೊಳ್ಳೋದೇ ಇಲ್ಲ ಅಂತ ಇವರು ಡಿಸೈಡ್ ಮಾಡಿದ್ರು. ಈ ವಿಚಾರವಾಗಿ ಒಂದು ಸಿಜೆಐ ಸೂರ್ಯಕಾಂತ್ ಮಾತಾಡಬೇಕಾಗಿತ್ತು, ಅಥವಾ ಯೂನಿವರ್ಸಿಟಿಯವರು ಮಾತಾಡಬೇಕಾಗಿತ್ತು, ವಿದ್ಯಾರ್ಥಿಗಳು ಮಾತಾಡೋದು. ಆ 3 ಜನರ ನಡುವೆನೆ ಮಾತು, ಅಥವಾ ಅವರು 3 ಜನಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಆದರೆ ಮನುವಾದಿಗಳಿಗೆ, ಈ ಬಿಜೆಪಿಗಳಿಗೆ ತೆವಲಿದೆಯಲ್ಲ, ಎಲ್ಲಂದ್ರಲ್ಲಿ ಮೂಗು ತೂರಿಸಿ ಎಲ್ಲಿ ಬೇಕಾದರೂ ನಾವು ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತಹ ದುರಹಂಕಾರವನ್ನ ಹೊತ್ಕೊಂಡು ಹೋಗಿ ಪೆಟ್ಟು ತಿಂದು ಬರುವಂತಹದ್ದು ಇದೆಯಲ್ಲ, ಆ ತೆವಲು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷನೂ ಆಗಿರುವಂತಹ ಮನನ್ ಮಿಶ್ರಾಗೆ ಬಂದ್ಬಿಡ್ತು. ಮನನ್ ಮಿಶ್ರಾ ಕಳೆದ 2007ರಿಂದ ಬಾರ್ ಕೌನ್ಸಿಲ್ನ ಅಧ್ಯಕ್ಷ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಅವನು ಸುಮ್ಮನಿರ್ಬೇಕಲ್ಲ, ಯಾಕೆಂದ್ರೆ ಜೆನ್ಸಿ ನರೇಂದ್ರ ಮೋದಿ ಅಂತಹ ದುರಹಂಕಾರಿಯನ್ನ ಬಗ್ಗಿಸಿ ಧರ್ಮೇಂದ್ರ ಪ್ರಧಾನ್ ಅನ್ನುವಂತಹ ಮಂತ್ರಿಯಿಂದ ರಾಜೀನಾಮೆ ಪಡೆದಿದ್ದು ಸಿಟ್ಟಿತ್ತಲ್ಲ. ಮೋದಿ ಗುಲಾಮ ಇವನು. ಯಾರು? ಈ ಮನನ್ ಮಿಶ್ರಾ ರಾಜ್ಯಸಭೆಯ ಮೆಂಬರ್ ಸಹ ಹೌದು, MP ಫ್ರಮ್ ರಾಜ್ಯಸಭಾ MP. ಸೊ ಮೋದಿ ಮುಂದ್ಗಡೆ ಬಿಲ್ಡಪ್ ಕೊಡ್ಬೇಕಲ್ಲ, ಬಿಜೆಪಿ ಮುಂದೆ ಬಿಲ್ಡಪ್ ಕೊಡ್ಬೇಕಲ್ಲ. ಪ್ಲಸ್ ಕಾಕ್ರೋಚ್ ಕಂಡ್ರೆ ಆಗೋದಿಲ್ವಲ್ಲ, ಕಾಕ್ರೋಚ್ ಜನತಾ ಪಾರ್ಟಿನ ಕಂಡ್ರೆ ಆಗಲ್ವಲ್ಲ, ಜೆನ್ಸಿನ್ ಕಂಡ್ರೆ ಆಗೋದಿಲ್ವಲ್ಲ. ಅವರ ವಿರುದ್ಧ ಒಳಗೆ ಸಿಟ್ಟು ಸಿಕ್ಕಾಪಟ್ಟೆ ಇತ್ತಲ್ಲ, ಮೋದಿಯನ್ನ ಮಂಡಿ ಊರಿಸ್ಬಿಟ್ರೆ ಇವರು ಅಂತ. ಅದಕ್ಕೆ ಬಾರ್ ಕೌನ್ಸಿಲ್ ಅನ್ನ ಬಳಸ್ಕೊಂಡು ಬಾರ್ ಕೌನ್ಸಿಲ್ ಲೆಟರ್ ಹೆಡ್ ನಲ್ಲಿ ಒಂದು ಪ್ರಕಟಣೆಯನ್ನ ಬಿಡ್ತಾನೆ. ಏನಂತ? ನಿಮ್ಮ ಯಾರನ್ನೂ ಲಾಯರ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ನಾನು,
ಮಾಡ್ಕೊಳ್ಳೋದೇ ಇಲ್ಲ. ಅದು ಹೆಂಗೆ ನೀವು ಲಾಯರ್ ಆಗ್ಬಿಡ್ತೀವಿ ನಾನು ನೋಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಪತ್ರ, ಬೆದರಿಕೆ. CJ ಸೂರ್ಯಕಾಂತ್ ಕೈಯಲ್ಲೇ ನೀವು ತಗೋಬೇಕು, ಇಲ್ಲ ಅಂದ್ರೆ ನಿಮಗೆ ಇಲ್ಲ. ಯಾರು ಇದನ್ನ ಮಾಡ್ತಿದ್ದೀರೋ, ಯಾರು ಇದಕ್ಕೆ ಪ್ರೋತ್ಸಾಹ ಕೊಟ್ಟರೋ ಈ ಪ್ರತಿಭಟನೆಗೆ ಅಥವಾ ಈ ಕೋರಿಕೆಗೆ, ಯಾರು ಇದನ್ನ ಈ ವಿಚಾರನ ಮುನ್ನೆಲೆಗೆ ತಂದ್ರು, ಯಾರು ಹೋರಾಟ ನಡೆಸ್ತಿದ್ದಾರೋ, ಯಾರು ಮನವಿ ಕೊಟ್ಟಿದ್ದಾರೋ, ಯಾರು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತಿದ್ದಾರೋ, ಯಾರು CJ ವಿರುದ್ಧ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೋ, ಯಾವುದೇ ರೀತಿಯಲ್ಲಿ ಯಾರಾದರೂ ತೊಡಗಿಸಿಕೊಂಡಿದ್ರೆ, ಯಾರೆಲ್ಲ ತೊಡಗಿಸಿಕೊಂಡಿದ್ದಾರೋ ಇದರಲ್ಲಿ, ಅವರು ಯಾರಿಗೂ ಸಹ ಬಾರ್ ಕೌನ್ಸಿಲ್ನಲ್ಲಿ ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಡೋದಿಲ್ಲ. ನೀವು ಲಾಯರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಜೀವನ ಸರ್ವನಾಶ ಮಾಡಿ ಬಿಸಾಕ್ತೀನಿ ಅಂತ ಚಾಲೆಂಜ್ ರೂಪದಲ್ಲಿ ಇವನು ಲೆಟರ್ ಹೆಡ್ನಲ್ಲಿ, ಅಧಿಕೃತವಾದ ಲೆಟರ್ ಹೆಡ್ನಲ್ಲಿ ಇಂತಹ ಒಂದು ಸಂವಿಧಾನ ವಿರೋಧಿಯಾದಂತಹ ಒಂದು ಎಚ್ಚರಿಕೆಯನ್ನ ಬಿಡುಗಡೆ ಮಾಡಿದ. ಅದು ಬಿಡುಗಡೆ ಮಾಡಿ ಏನನ್ಕೊಂಡ, ಮೋದಿ ಕಡೆಯಿಂದ ಶಭಾಷ್ಗಿರಿ ಸಿಗುತ್ತೆ, ಮೋದಿ ಗುಲಾಮನಾಗಿದ್ದಕ್ಕೂ ಸಾರ್ಥಕ ಆಗೋಗುತ್ತೆ, ಗೋಧಿ ಮಾಧ್ಯಮಗಳು ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತವೆ, ಇನ್ನೇನೇನೋ ಆಗುತ್ತೆ, ಅಂಧಭಕ್ತರು ನನ್ನನ್ನು ಶಭಾಷ್ ಅಂತಾರೆ. ಏನೋ ಕನಸು ಕಂಡಿದ್ದ, ಎಲ್ಲವೂ ಉಲ್ಟಾ ಆಯ್ತು. ಜೆನ್ಸಿ ಎಚ್ಚರಿಕೆ ಕೊಡ್ತು, ಬಾರ್ ಕೌನ್ಸಿಲ್ಗೆ ಘೇರಾವ್ ಮಾಡ್ತೀವಿ, ಒಳಗಡೆಗೆ ನುಗ್ಗುತ್ತೀವಿ ನಾವು, ಚಾಲೆಂಜು ಅಂದ್ರು. ನುಗ್ಗುತ್ತೀವಿ ಬಾರ್ ಕೌನ್ಸಿಲ್ಗೂ ಇದಕ್ಕೇನು ಸಂಬಂಧ? ಯೂನಿವರ್ಸಿಟಿಯವ್ರು ಯಾರನ್ನೋ ಒಬ್ಬರು ಕರೆದಿದ್ದಾರೆ, ವಿದ್ಯಾರ್ಥಿಗಳಿಗೆ ಇಷ್ಟ ಇಲ್ಲ, ಬೇರೆ ಒಬ್ಬರನ್ನ ಕರೀರಿ ಅಂತ ಹೇಳ್ತಿದ್ದಾರೆ. ಅವ್ರನ್ನೇ ಕರೆಯೋದಾದ್ರೆ ನಾವು ಪದವಿ ಅವ್ರ ಕೈಯಿಂದ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಯೂನಿವರ್ಸಿಟಿಗೂ ಅವ್ರಿಗೂ ಸಂಬಂಧಪಟ್ಟಂತಹ ವಿಚಾರ. ಹೆಚ್ಚಂದ್ರೆ CJI ಇದ್ರ ಬಗ್ಗೆ ಮಾತಾಡಬಹುದು, ಯಾಕಂದ್ರೆ ಅವರಿಂದಾನೇ, ಅವರ ಕಾರಣಕ್ಕಾಗಿಯೇ ಇಷ್ಟೆಲ್ಲ ಗೊಂದಲ ಆಗ್ತಿರೋದು, ಗಲಾಟೆ ಆಗ್ತಿರೋದು. ಅದು ಬಿಟ್ಟು ಬಾರ್ ಕೌನ್ಸಿಲ್ಗೂ ಅದಕ್ಕೆ ಏನ್ ಸಂಬಂಧ? ಓದಿರೋ ಮಕ್ಕಳು ಡಿಗ್ರಿ ಪಡ್ಕೊಂಡ ನಂತರ ನಿಮಗೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಕೊಡೋದಿಲ್ಲ, ನಿಮಗೆ ಲಾಯರ್ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ, ನಿಮ್ಮ ಜೀವನ, ನಿಮ್ಮ ಭವಿಷ್ಯನ ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇವನ್ಯಾರು ಹೇಳೋದಕ್ಕೆ ಅಂತ ಜೆನ್ಸಿ ಸಿಟ್ಟಾಯ್ತು. ಜೆನ್ಸಿ ಯಾವಾಗ ಸಿಟ್ಟಾಯ್ತು, ಇವನು ಇದ್ದಕ್ಕಿದ್ದ ಹಾಗೆ ಟೋನ್ ಬದಲಿಸಿ ಪತ್ರವನ್ನ ಸ್ವಲ್ಪ ತಿದ್ದುದ. ಯಾರು? ಈ ಮನನ್ ಮಿಶ್ರಾ ಅನ್ನುವಂತಹ ನರೇಂದ್ರ ಮೋದಿ ಗುಲಾಮ ಸ್ವಲ್ಪ ತಿದ್ದೇನ್ ಮಾಡ್ತಾನೆ, ನಾನು ಎಲ್ಲರ ಬಗ್ಗೆನೂ ಹೇಳಲಿಲ್ಲ. ಹೇಗೆ CJ ಹೇಳಿದ್ರಲ್ಲ ಈ ಹಿಂದೆ, ನಾನು ಹೇಳಿದ್ದು ಯುವಜನತೆ ಬಗ್ಗೆ ಅಲ್ಲ, ಕಾಕ್ರೋಚ್ ಅಂತ ಕರೆದಿದ್ದು, ಪ್ಯಾರಾಸೈಟ್ ಅಂತ ಕರೆದಿದ್ದು ಯುವಜನತೆನಲ್ಲ, ನಿರುದ್ಯೋಗಿಗಳನ್ನೂ ಅಲ್ಲ, ಕೆಲವರನ್ನ ಹೀಗೆ ನನ್ನ ಹೇಳಿಕೆ ತಿರುಚಲಾಗಿದೆ ಅನ್ನೋ ರೀತಿಯಲ್ಲಿ ಇವನು ಒಂದು ಪತ್ರವನ್ನ ಸ್ವಲ್ಪ ಬೇರೆ ರೀತಿ ತಿರುಗಿಸ್ತಾ, ಏನು, ನಾನು ಎಲ್ರಿಗೂ ಹೇಳಲಿಲ್ಲ, ಯಾರು ಪ್ರಚೋದನೆ ಕೊಡ್ತಿದಾರೋ, ಯಾರು ಇದನ್ನು ವ್ಯವಸ್ಥಿತವಾಗಿ ರೂಪಿಸ್ತಾ ಇದ್ದಾರೋ, ಈ ಸಂಚು ರೂಪಿಸ್ತಾ ಇದ್ದಾರೋ, ಷಡ್ಯಂತ್ರ ಮಾಡ್ತಿದ್ದಾರೋ, ಅವರಿದ್ದು ಮಾತ್ರ ನಾನು ಹೇಳಿದ್ದು. ಅವರದ ಮೇಲೆಯೂ ಸಹ ಕ್ರಮ. ಯೂನಿವರ್ಸಿಟಿಯಿಂದ ಒಂದು ತನಿಖೆ ಆಗ್ತಿದೆಯಲ್ಲ, ಯಾರು ಇದರ ಹಿಂದೆ ಇದ್ದಾರೆ ಅಂತ, ಆ ತನಿಖೆಯಿಂದ ಹೊರಬರುವ ಹೆಸರುಗಳು, ಆ ತನಿಖೆಯ ರಿಪೋರ್ಟಿನ ಆಧಾರದ ಮೇಲೆ ಅಂತವರ ಮೇಲೆ ಮಾತ್ರನೇ ಈ ಕ್ರಮ, ಅವರನ್ನು ಲಾಯರ್ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿದ್ದು ಅಂತಂದ್ಬಿಟ್ಟು ಅರ್ಧ ಉಲ್ಟಾ ಹೊಡೆದ ಕೆಲವೇ ಗಂಟೆಗಳಲ್ಲಿ ಮಧ್ಯರಾತ್ರಿಗೆ ನಲ್ಸಾರ್ ಹೈದರಾಬಾದ್ ಯೂನಿವರ್ಸಿಟಿ ತನ್ನ ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿತು. ಯಾಕೆಂದ್ರೆ ಹೆದರ್ಕೊಂಡ್ಬಿಡ್ತಾ ಯೂನಿವರ್ಸಿಟಿ. ಜೆನ್ಸಿ ಸಿಟ್ಟಿಗೆ ತುತ್ತಾದ್ರೆ ಏನಾಗುತ್ತೆ ಅನ್ನೋದನ್ನ ಜಂತರ್ ಮಂತರ್ನಲ್ಲಿ ನೋಡಿತ್ತಲ್ಲ. ನರೇಂದ್ರ ಮೋದಿ ಅಂತಹ ದುರಹಂಕಾರಿಯನ್ನೇ ಬಗ್ಗಿಸಿದಂತಹ ಜೆನ್ಸಿ ಯೂನಿವರ್ಸಿಟಿ ಯಾವ ಲೆಕ್ಕ ಅದಕ್ಕೆ? ಅದು ಅರ್ಥ ಆಗೋಯ್ತು ಯೂನಿವರ್ಸಿಟಿ ಮಧ್ಯರಾತ್ರಿ 12 ಗಂಟೆ ಹೊತ್ತಿಗೆ ಆಸ್ಪಾಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡುತ್ತೆ. ಬಾರ್ ಕೌನ್ಸಿಲ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಯಾವುದೇ ರಿಪೋರ್ಟ್, ನಾವೇನ್ ತನಿಖೆ ಅಥವಾ ಇನ್ನೇನೋ ಸಮಿತಿ ಮಾಡಿದೀವಿ ಈ ಬಗ್ಗೆ ಯಾಕೆ ಹಿಂಗ್ ಆಗ್ತಿದೆ ಅಂತ, ಅದರಲ್ಲಿ ಬರುವಂತಹ ಯಾವ ವಿಚಾರವನ್ನು ಬಾರ್ ಕೌನ್ಸಿಲ್ಗೆ ತಿಳಿಸಲ್ಲ. ನಮ್ಮ ಇಂಟರ್ನಲ್ ತನಿಖೆ ಅದು, ಅದಕ್ಕೂ ಬಾರ್ ಕೌನ್ಸಿಲ್ಗೂ ತನಿಖೆನೇ ಇಲ್ಲ ಅಂತ ಹೇಳಿ ಮನನ್ ಮಿಶ್ರಾಗೆ ನೀನು ಮಂಡಿ ಉರ್ದೆ ಹೋದ್ರೆ ನಿನ್ ಗತಿ ಚೆನ್ನಾಗಿರಲ್ಲ ಅಂತ ಯೂನಿವರ್ಸಿಟಿಯವರು ಇಂಡೈರೆಕ್ಟ್ ಆಗಿ ಪ್ರಕಟಿಸಿದ ಹಾಗೆ ಆಗೋಯ್ತದು. ಯಾವಾಗ ಅದಾಯ್ತು, ಮನನ್ ಮಿಶ್ರಾಗೆ ಥರ ಅಂತ ಕಾಲ್ ನಡ್ಗೋಕ್ ಶುರುವಾಯ್ತು. ಆಗ ನೆನಪಾಗಿದೆ ಅನ್ಸುತ್ತೆ ಇವನಿಗೆ, ನಾವು 2016, 18, 19, 20, 22ರಲ್ಲಿಲ್ಲ, 26ರಲ್ಲಿದ್ದೀವಿ. ಮೋದಿನೇ ಮಂಡಿಯೂರುವಂತಹ ಪರಿಸ್ಥಿತಿಯಲ್ಲಿದ್ದೀವಿ. ನಾನು ಏನೋ ಅನ್ಕೊಂಡು ಮಾಡಕ್ ಹೋದೆ, ಮುಗೀತು ನನ್ನ ಕತೆ, ನನ್ನ ಸೀಟು ಹೋಗುತ್ತೆ, ನನ್ನ ಭವಿಷ್ಯನೂ ಹೋಗುತ್ತೆ ಅಂತ ಭಯ ಬಿದ್ದು
ಆಮೇಲೆ ಇನ್ನೊಂದನ್ನ ಮಾಡ್ತಾನೆ. ಇಲ್ಲ 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 ಇಲ್ಲ, ಆ ಥರದ್ದೇನು ಇಲ್ಲ. ನಾವು ಯಾರ ಇದನ್ನು ತಡೆ ಹಿಡಿಯೋದಿಲ್ಲ. ಡಿಗ್ರಿ ಮುಗಿಸಿರೋರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಮಗಂತಹ ಯಾವ ಉದ್ದೇಶನೂ ಇಲ್ಲ ಅಂತ ಹೇಳಿ ತಾನು ಉಗುಳಿದ್ದನ್ನ ತಾನೇ ನೆಕ್ಕುವಂತಹ ನೀಚತನಕ್ಕೆ ಇಳ್ದ. ಕೊನೆಗೆ ತಾನು ಬಿಜೆಪಿಯವನು, ಸಂಘ ಪರಿವಾರದವನು ಅನ್ನೋದನ್ನ ನಿರೂಪಿಸ್ದ. ಮಾಡೋದೆಲ್ಲ ಮಾಡಿ ಆಮೇಲೆ ಶರಣಾಗೋದು. ಅಷ್ಟರಲ್ಲಿ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡೋದ್ರು ಒಬ್ರು ಲಾಯರು. ಅದು ಹೇಗೆ ಮಕ್ಕಳನ್ನ ನೀವು ಹೀಗೆ ಹೀಗೆ ಎದುರಿಸ್ತೀರಿ? ಅವರ ಇಚ್ಛೆ, ಅದು ಅವರ ಸ್ವಾತಂತ್ರ್ಯ. ನಾವು ಇಂಥವ್ರ ಕೈಯಿಂದ ಪದವಿ ಪಡ್ಕೊಳ್ಳಲ್ಲ ಅಂದ್ರೆ ಪಡ್ಕೊಳ್ಳಲ್ಲ. ಆಮೇಲೆ ಆಫೀಸ್ಗೆ ಹೋಗಿ ಸರ್ಟಿಫಿಕೇಟ್ ತಗೊಳ್ತಾರೆ, ಅವ್ರ ವೃತ್ತಿಯನ್ನು ಅವ್ರು ಮಾಡ್ಕೊಳ್ತಾರೆ. ಅದನ್ನು ಬೆದರಿಸ್ತಿರಲ್ಲ, ಬಾರ್ ಕೌನ್ಸಿಲ್ನಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಕೊಡೋದಿಲ್ಲ ಅಂತ. ಇದಂತಹ ಈ ಒಂದು ಡೆಮೋಕ್ರಸಿನ ಇದೊಂದು ರೀತಿಯಾದಂತಹ ಸರ್ವಾಧಿಕಾರ ಅಂತ ಒಬ್ಬ ಲಾಯರು ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಸಿಜೆಐ ಬೆಂಚಿಗೆ ಬಂತು. ಸಿಜೆ ಹೇಳಿದ್ದು ಇನ್ನೂ ಈ ಮನನ್ ಮಿಶ್ರಾಗೆ ದೊಡ್ಡ ಆತಂಕ ತಂದೊಡ್ತು. ಅವತ್ತಿಂದ ಉಸಿರೇ ಬಿಡ್ತಾ ಇಲ್ಲ ಅವನು. ಆ ಸಿಜೆ ಏನ್ ಹೇಳಿದ್ರು ಗೊತ್ತಾ? ಇದರಲ್ಲಿ ಬಾರ್ ಕೌನ್ಸಿಲ್ಗೆ ಏನ್ ಕೆಲ್ಸ? ಆ ಮಕ್ಕಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನನ್ನ ಕೈಯಲ್ಲಿ ಸರ್ಟಿಫಿಕೇಟ್ ತಗೊಳ್ಳಲ್ಲ ಅಂದ್ರೆ ಅವರ ಇಷ್ಟ. ಅದು ನನಗೂ ಅವರಿಗೂ ಸಂಬಂಧಪಟ್ಟಂತಹ ವಿಚಾರ. ಬಾರ್ ಕೌನ್ಸಿಲ್ ಏನಕ್ಕೆ ಇದರಲ್ಲಿ ಇಂಟರ್ಫಿಯರ್ ಮಾಡ್ತು, ವಾಟ್ ವೇ ಬಾರ್ ಕೌನ್ಸಿಲ್ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ಅಂತ ಸ್ವತಃ ಸಿಜೆಐ ಸೂರ್ಯಕಾಂತ್ ಹೇಳಿದ್ದು. ಇದಕ್ಕೆ ಕೊನೆ ಮೊಳೆ ಆಗೋಯ್ತು. ಯಾರಿಗೆ? ಈ ಮನನ್ ಮಿಶ್ರಾ ಅನ್ನುವಂಥವನ ದುರಹಂಕಾರಕ್ಕೆ. ಮೊದಲೇ ಸರೆಂಡರ್ ಆಗಿದ್ದ ಅವನು. ಮೂರನೇ ಪತ್ರದಲ್ಲಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅಯ್ಯೋ ನನ್ನನ್ನು ಬಿಟ್ಟುಬಿಡಿ ಅಂತ ಶರಣಾಗ್ಬಿಟ್ಟಿದ್ದ. ಆದ್ರೂ ಒಳಗಡೆ ಇರುತ್ತಲ್ಲ, ನಾನು ಮೋದಿ ಭಕ್ತ, ಬಿಜೆಪಿ ಗೌರ್ಮೆಂಟ್ ಇರೋದು, ಮೋದಿ ಗೌರ್ಮೆಂಟ್ ಇರೋದು, ಯಾವುದೋ ಒಂದು ದಾರಿಯಲ್ಲಿ ಬಂದು ನಾನು ಯಾರಾದ್ರೂ ಬೆದರಿಸ್ಬೋದು, ಇನ್ನೇನಾದ್ರೂ ಮಾಡಬಹುದು, ಅಥವಾ ಹೇಳಿದ್ದನ್ನ ನಾನು ಮಾಡಲ್ಲ ಅಂತ ಹೇಳಿಯೂ ಸಹ ಒಂದಷ್ಟು ಜನರ ಜೀವನವನ್ನ, ಭವಿಷ್ಯವನ್ನ ಹಾಳು ಮಾಡಬಹುದು ಅಂತ ಏನ್ ಅನ್ಕೊಂಡಿದ್ನೋ ಅದು ಸಹ ಮುಗೀತು ಅಲ್ಲಿಗೆ. ಯಾಕಂದ್ರೆ ಸಿಜೆಐ ಹೇಳಿದ್ರು ಇದಕ್ಕೂ ಬಾರ್ ಕೌನ್ಸಿಲ್ಗೆ ಏನ್ ಸಂಬಂಧ? ವೈ ಡಿಡ್ ದ ಬಾರ್ ಕೌನ್ಸಿಲ್ ಇಶ್ಯೂ ಸಚ್ ಎ ನೋಟಿಸ್? ಏನಕ್ಕೆ ಇಶ್ಯೂ ಮಾಡಿದ್ರು ಅವ್ರ ನೋಟಿಸ್ ಅನ್ನ? ಇದು ನನಗೂ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತ ವಿಚಾರ, ನಾವು ಬಗೆಹರಿಸ್ಕೊಳ್ತೀವಿ ಅಂದ್ರು. ಅಷ್ಟು ಈ ಮನನ್ ಮಿಶ್ರಾ ಅನ್ನುವಂತಹ ಮೋದಿಯ ಗುಲಾಮ ತನ್ನ ಗುಲಾಮಗಿರಿಯ ಉತ್ಕೃಷ್ಟತೆಯನ್ನು ತೋರಿಸೋಕೆ ಹೋಗಿ ತಾನು ಉಗುಳಿದ್ದನ್ನ ತಾನೇ ನೆಕ್ಕುವ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮತ್ತೆ ಜೆನ್ಸಿ ಮತ್ತೊಮ್ಮೆ ನಿರೂಪಣೆ ಮಾಡಿದೆ, ನಮ್ಮನ್ನ ಎದುರಾಕೊಂಡ್ರೆ ಮಕ್ಕಳ ಯಾರೇ ಆಗಿರ್ಲಿ ಮಂಡಿ ಉರಿಸ್ತೀವಿ. ಅಹಂಕಾರಿ ನರೇಂದ್ರ ಮೋದಿನೇ ಬಿಡ್ಲಿಲ್ಲ, ಮಂಡಿ ಉರಿಸಿ ಸಚಿವನ ರಾಜೀನಾಮೆ ಪಡ್ಕೊಂಡಿದ್ದೀವಿ, ನೀವೆಲ್ಲ ಯಾವ ಲೆಕ್ಕ ಅಂತ ಜೆನ್ಸಿ ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದೆ ಈ ನಲ್ಸಾರ್ ಅನ್ನುವಂತಹ ಹೈದರಾಬಾದ್ ಲಾ ಯೂನಿವರ್ಸಿಟಿ ಮೂಲಕ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.